ವೀಕ್ಷಕರೇ, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹಾಸನದ ಹುಲಿ ಅಂತ ಹೇಳಿ ಪ್ರಖ್ಯಾತರಾಗಿದ್ದಂಥವರು. ಮಣ್ಣಿನ ಮಗ ಎಚ್ ಡಿ ದೇವೇಗೌಡರ ಸುಪುತ್ರ ಎಚ್ ಡಿ ರೇವಣ್ಣ ಕಿಡ್ನ್ಯಾಪ್ ಕೇಸ್ನಲ್ಲಿ ಬೇಲ್ ಪಡೆದಿದ್ದಾರೆ. ಅವರು ಕೂಡ ಒಳಗೆ ಹೋಗಿ ಬಂದಿದ್ರು. ಅವರ ಪತ್ನಿ ಶ್ರೀಮತಿ ಭವಾನಿ ರೇವಣ್ಣ ಅವರು ಕೂಡ ಈಗ ಕಿಡ್ನ್ಯಾಪ್ ಕೇಸ್ನಲ್ಲಿ ಬೇಲ್ ಪಡೆದು ಹೊರಗಡೆ ಇದ್ದಾರೆ. ಆದರೆ ಇವರಿಬ್ಬರಿಗೂ ಕೂಡ ಹಾಸನಕ್ಕೆ ಪ್ರವೇಶವನ್ನ ನಿಷೇಧಿಸಲಾಗಿದೆ. ಅಲ್ಲದೆ ಇವರ ಎರಡನೇ ಪುತ್ರ ಪ್ರಜ್ವಲ್ ರೇವಣ್ಣ ಮಾಡಬಾರದನ್ನ ಮಾಡಿ ನೋಡಬಾರದನ್ನ ನೋಡಿ ಇದೀಗ ಜೈಲ್ ಕಂಬಿ ಎಣಿಸ್ತಾ ಇದ್ದಾನೆ. ಈಗ ಮತ್ತೊಬ್ಬ ಪುತ್ರ ರೇವಣ್ಣನವರ ಮತ್ತೊಬ್ಬ ಪುತ್ರ ಅಂದರೆ ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗ ಸೂರಜ್ ರೇವಣ್ಣ ಕೂಡ ಈಗ ಅಸಹಜ ಲೈಂಗಿಕ ಕ್ರಿಯೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾನೆ. ರಾಜ್ಯ ರಾಜಕಾರಣದಲ್ಲಿ ಲೋಕಸಭಾ ಚುನಾವಣೆಗೂ ಮೊದಲು ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ ಪ್ರಕರಣ ಪ್ರಜ್ವಲ್ ರೇವಣ್ಣರವರ ಪೆನ್ ಡ್ರೈವ್ ಪ್ರಕರಣ. ಸರಿಸುಮಾರು 2,000ಕ್ಕಿಂತ ಹೆಚ್ಚು ವಿಡಿಯೋಗಳು ಇದೆ ಎನ್ನಲಾದ ಪೆನ್ ಡ್ರೈವ್ ಎಲ್ಲೆಡೆ ವೈರಲ್ ಆಗಿತ್ತು. ಹಾಸನದ ಮನೆಗೂ ಕೂಡ ಪೆನ್ ಡ್ರೈವ್ ಅನ್ನ ಕಾಪಿ ಮಾಡಿ ಹಂಚಲಾಗಿತ್ತು. ಆ ಒಂದು ಪ್ರಕರಣದಲ್ಲಿ ಸರ್ಕಾರ SIT ರಚನೆ ಮಾಡಿತ್ತು. ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಿದ್ರು. ಆದರೂ ಕೂಡ SITಯ ಎದುರು ಪ್ರಜ್ವಲ್ ರೇವಣ್ಣ ಬಂದ್ರು, ಹಾಜರಾದ್ರು, ತನಿಖೆಯನ್ನ ಎದುರಿಸ್ತಾ ಇದ್ದಾರೆ, ನ್ಯಾಯಾಂಗ ಬಂಧನದಲ್ಲಿದ್ದಾರೆ, ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಇದೇ ಪ್ರಕರಣದ ಭಾಗವಾಗಿ ಹಾಸನ ಮೂಲದ ಮಹಿಳೆಯೊಬ್ಬರ ಕಿಡ್ನಾಪ್ ಪ್ರಕರಣದಲ್ಲಿ ಎಚ್ ಡಿ ರೇವಣ್ಣ ಅರೆಸ್ಟ್ ಆಗಿದ್ರು. ಅವರು ಕೂಡ ಪೊಲೀಸ್ ತನಿಖೆಯನ್ನ ಎದುರಿಸಿ ನ್ಯಾಯಾಂಗ ಬಂಧನದಲ್ಲಿದ್ದು ಈಗ ಜಾಮೀನು ಪಡೆದು ಹೊರಗೆ ಬಂದಿದ್ದಾರೆ. ಈ ಮಹಿಳೆಯ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಆಕೆಯಿಂದ ಬಲವಂತವಾಗಿ ಹೇಳಿಕೆ ಕೊಡಿಸಿದ್ದಾರೆ, ಆಕೆಯನ್ನ ಒತ್ತಡಕ್ಕೆ ಸಿಲುಕಿಸಿದ್ದಾರೆ, ಆಕೆಗೆ ಆಮಿಷ ತೋರಿದ್ದಾರೆ ಎನ್ನುವ ಮತ್ತೊಂದು ಪ್ರಕರಣದಲ್ಲಿ ರೇವಣ್ಣರವರ ಧರ್ಮಪತ್ನಿ ಭವಾನಿ ರೇವಣ್ಣರವರ ಮೇಲೂ ಕೂಡ ಕೇಸ್ ಬುಕ್ ಆಗಿತ್ತು. ಈಗ ಭವಾನಿ ರೇವಣ್ಣ ಜಾಮೀನು ಪಡೆದು ಪೊಲೀಸ್ ತನಿಖೆಯನ್ನ ಎದುರಿಸ್ತಿದ್ದಾರೆ. ಇಂತಹ ಸಂದಿಗ್ಧ ಸ್ಥಿತಿಯ ನಡುವೆಯೇ ರೇವಣ್ಣವರ ಮತ್ತೊಬ್ಬ ಪುತ್ರ ಸೂರಜ್ ರೇವಣ್ಣ ಇದೀಗ ಮಾಡಬಾರದನ್ನ ಮಾಡಿ ಜೈಲು ಪಾಲಾಗಿದ್ದಾನೆ. ಕೆಲಸ ಕೇಳಿಕೊಂಡು ಬಂದಂತಹ ತನ್ನದೇ JDS ಪಕ್ಷದ ಕಾರ್ಯಕರ್ತನಿಗೊಬ್ಬನಿಗೆ ಇದೇ ಸೂರಜ್ ರೇವಣ್ಣ ಅವನ ತೋಟದ ಮನೆಗೆ ಕರೆಸಿ ಅಸಹಜ ಲೈಂಗಿಕ ಕ್ರಿಯೆಯನ್ನ ಮಾಡಿದ್ದಾನೆ ಎನ್ನುವಂತಹ ಗುರುತರ ಆರೋಪ ಈಗ ಸೂರಜ್ ರೇವಣ್ಣರವರ ಮೇಲೆ ದಾಖಲಾಗಿದೆ. ಈ ಪ್ರಕರಣದ ಬೆನ್ನು ಬಿದ್ದಿರುವ ಪೊಲೀಸರು ಸೂರಜ್ ರೇವಣ್ಣ ಅವರನ್ನ ಬಂಧಿಸಿದ್ದಾರೆ. ಹಾಗಾದ್ರೆ ಪ್ರತಿಷ್ಠೆಗೆ ಹೆಸರುವಾಸಿಯಾಗಿದ್ದ ದೊಡ್ಡಗೌಡರ ಕುಟುಂಬ ಅಂದ್ರೆ ದೇವೇಗೌಡರ ಕುಟುಂಬದ ಸುಪುತ್ರ ಎಚ್ ಡಿ ರೇವಣ್ಣ ಇದೀಗ ಒಂದರ ಮೇಲೊಂದರಂತೆ ಕಾನೂನು ಸಂಕಷ್ಟದಲ್ಲಿ ಸಿಲುಕೊಳ್ತಾ ಇದ್ದಾರೆ. ಅವರ ಕುಟುಂಬದ ಎಲ್ಲರೂ 4 ಕೂಡ ಪೊಲೀಸ್ ತನಿಖೆಯನ್ನು ಎದುರಿಸ್ತಿದ್ದಾರೆ. ಮಕ್ಕಳಿಬ್ರು ಜೈಲಿನಲ್ಲಿದ್ದಾರೆ. ಗಂಡ ಹೆಂಡತಿ ಅಂದ್ರೆ ರೇವಣ್ಣ ಮತ್ತೆ ಭವಾನಿ ಇಬ್ರು ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಹಾಗಾದ್ರೆ ಈ ದೇವೇಗೌಡರ ಕುಟುಂಬದಲ್ಲಿ ಮತ್ತೊಬ್ಬ ಸುಪುತ್ರ ಎಚ್ ಡಿ ಕುಮಾರಸ್ವಾಮಿ ಮಂಡ್ಯದಲ್ಲಿ ಗೆದ್ದು ಕೇಂದ್ರ ಮಂತ್ರಿಯಾಗಿ ಇದೀಗ ಅಧಿಕಾರದಲ್ಲಿದ್ದಾರೆ. ಮತ್ತೊಬ್ಬ ಪುತ್ರ ರೇವಣ್ಣ ಹಾಗೂ ಫ್ಯಾಮಿಲಿ ಮಾಡಬಾರದನ್ನ ಮಾಡಿ ಇದೀಗ ಪೊಲೀಸರ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಹಾಗಾದ್ರೆ ಏನಾಗಿದೆ ಈ ರೇವಣ್ಣ ಕುಟುಂಬಕ್ಕೆ?